ಹೊನ್ನಾವರ ತಾಲೂಕಿನ ಕವಲಕ್ಕಿಯ ಶ್ರೀ ಭಾರತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸಂಸ್ಕೃತ ಸಪ್ತಾಹ ಸಮಾರಂಭವನ್ನು ಉದ್ಘಾಟಿಸಲಾಯಿತು. ಹೊನ್ನಾವರ ತಾಲೂಕಿನ ಕವಲಕ್ಕಿಯ ಶ್ರೀ ಭಾರತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಜರುಗಿದ ಸಂಸ್ಕೃತ ಸಪ್ತಾಹ ಸಮಾರಂಭವನ್ನು ಸಂಸ್ಕೃತ ವಿದ್ವಾಂಸ ಸುಪ್ರಸಿದ್ಧ ಕೊಳಲು ವಾದಕ ನಿವೃತ್ತ ಪ್ರಾಚಾರ್ಯ ಶಂಭು ಭಟ್ ಕಡತೋಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸಕಲ ಭಾಷೆಯ ಮೂಲವೇ ಸಂಸ್ಕೃತವಾಗಿದೆ. ಸಂಸ್ಕೃತ ಇದು ಗೌರವಸ್ಥರ ಭಾಷೆ, ಶ್ರೀಮಂತ ಭಾಷೆ, ಸುಂದರವಾದ ಭಾಷೆ, ಜ್ಞಾನ ಭಾಷೆ, ಪ್ರತಿಯೊಬ್ಬರೂ ಅಧ್ಯಯನವನ್ನ ಮಾಡಲೇಬೇಕಾದ ಭಾಷೆ ಎಂದು ಹೇಳಿದರು. ಒಳಿತಿಗಾಗಿ ಒಂದಾಗಬೇಕು, ಒಂದಾಗಿ ಬದುಕಬೇಕು, ಬದುಕಿ ಸಾಧನೆಯನ್ನ ಮಾಡಬೇಕು ಎಂದು ಶಂಭು ಭಟ್ರು ಕರೆ ನೀಡಿದರು. किमर्थं संस्कृतम् अत्र अभ्यसनीयम् इति ज्ञातव्यम् अस्माभिः. प्रयोजनम् अनुद्दिश्य न मन्दोऽपि प्रवर्तते. यस्य कार्यस्य प्रयोजनम् अस्ति तत् कार्यम् एव करणीयम्. न हि चेत् अप्रयोजकः कार्यक्रमः वा अथवा अप्रयोजक ಶಿಕ್ಷಣಃ ವಾ. ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿದ್ದ ವಿಜಿ ಹೆಗಡೆ ಗುಡಿಗೆ ಅವರು ಮಾತನಾಡಿ, ಸಂಸ್ಕೃತವು ಸರಳವಾದ ಭಾಷೆ, ಪವಿತ್ರವಾದ ಭಾಷೆ, ಗ್ರಂಥಸ್ಥ ಭಾಷೆಯಾಗಿದೆ. ಸಂಸ್ಕೃತ ಅಧ್ಯಯನದಿಂದ ನೆನಪಿನ ಶಕ್ತಿ ವೃದ್ಧಿಸುತ್ತದೆ, ಜ್ಞಾನವೂ ಹೆಚ್ಚಾಗುತ್ತದೆ ಎನ್ನುವುದನ್ನು ವಿದೇಶಿ ತಜ್ಞರು ಸಹ ಒಪ್ಪಿಕೊಂಡಿದ್ದಾರೆ. ಸಂಸ್ಕೃತವನ್ನ ಮನೆ ಮನೆಗೂ ತಲುಪಿಸಬೇಕು ಎಂದು ನುಡಿದರು. ಮಯೂರ ವಾಹನಂ ವಂದೇ ಮುಗ್ವಾಪುರ ನಿವಾಸಿನಂ. ಆದರಣೀಯ ಕಾರ್ಯಕ್ರಮस्य उद्घाटकाः अस्माकं संस्कृतक्षेत्रे कृतभूरिपरिश्रमाः तथा च सङ्गीतक्षेत्रे अत्यन्तम् उत्तमरीत्या सङ्घटकाः इत्येव विख्याताः, स्वयं कोळलु निनादेन सुप्रसिद्धाः. तथा च इदानीं तेषां वयः इदानीं 86 वयसि अपि तरुणवत् अस्ति, तरुणाः. ಆದ್ದರಿಂದ ಮಾನನೀಯ ಶಂಭು ಭಟ್ಟರಿಗೆ पुनः एकवारं प्रणामः इति उक्त्वा अहम् आरम्भं करोमि. हेगडे महोदयः, वैलेट् भगिनी, शिक्षकाः, छात्राः. ಸಮಾರಂಭದಲ್ಲಿ ಆಡಳಿತಾಧಿಕಾರಿ ಎಂಎಸ್ ಹೆಗಡೆ ಗುಣವಂತೆ, ಮುಖ್ಯ ಶಿಕ್ಷಕಿ ವೈಲೆಟ್ ಫರ್ನಾಂಡಿಸ್ ಹಾಗೂ ಶಾಲೆಯ ಮಕ್ಕಳು ಉಪಸ್ಥಿತರಿದ್ದರು. ನಾಗರಾಜ ನಾಯ್ಕ, ನುಡಿಸಿರಿ ನ್ಯೂಸ್, ಹೊನ್ನಾವರ.